ರಾಹುಲ್ ಗಾಂಧಿ ಅವರ ಆಪ್ತ ಸ್ಯಾಮ್ ಪಿತ್ರೋಡ ಕೊಟ್ಟಿರುವಂಥ ಹೇಳಿಕೆ ಏನಿದೆ ಸಾಕಷ್ಟು ವಿವಾದಕ್ಕೆ ಉಂಟಾಗಿರುವಂಥದ್ದು. ಈ ಬಗ್ಗೆ ಬಿಜೆಪಿ ಕೂಡ ಆಕ್ರೋಶ ವ್ಯಕ್ತಪಡಿಸೋದು. ಈ ಬಗ್ಗೆ ಮಾತ್ರಕ್ಕೆ ಬಿಜೆಪಿ ಮುಖಂಡರಾದ ಚಲವಾದಿ ನಾರಾಯಣಸ್ವಾಮಿ ಜೊತೆ ಇದ್ದಾರೆ. ಸರ್, ಸ್ಯಾಮ್ ಪಿತ್ರೋಡ ಅವರ ಹೇಳಿಕೆ ಗಮನಿಸಿದ್ದಾರೆ, ಏನಿಸುತ್ತೆ? ಕಾಂಗ್ರೆಸ್ ಪಕ್ಷದ ಅಂತರಂಗವನ್ನು ಬಹಿರಂಗಪಡಿಸಿದ್ದಾರೆ ಅವರು. ಹಿಂದೆ ಕೂಡ ಈ ರೀತಿ ಉಳುವವನೇ ಭೂ ಒಡೆಯ ಅಂತೇಳಿ ಮಾಡಿ ಅನೇಕರಿಂದ ಭೂಮಿಯನ್ನು ಕಸಿದು ಇದೇನು ತಳವರ್ಗಗಳಿಗೆ ಕೊಟ್ರ? ಅಲ್ಲೂ ಇಲ್ಲ, ಬೇಕಾದವ್ರಿಗೆ ಅವ್ರಿಗೆ ಕೊಟ್ಕೊಂಡ್ರು. ಈಗ ಅದೇ ಆಗ್ತಾ ಇರೋದು. ಪಿತ್ರಾರ್ಜಿತ ಆಸ್ತಿಯಲ್ಲೂ ಕೂಡ 45% ಮಾತ್ರ ಅವ್ರು ಇಟ್ಕೋಬೇಕು, ಇನ್ನು ಉಳಿದಿದ್ದನ್ನು ಬೇರೆಯವ್ರಿಗೆ ಹಂಚಬೇಕು. ಯಾವ ಮಾನದಂಡದ ಮೇಲೆ ಹಂಚ್ತಾರೆ ಇವರೆಲ್ಲನೂ? ಅಂದರೆ ಇದು ಪಿತೂರಿ. ಎಂಥ ಪಿತೂರಿ ಇದು? ಈ ದೇಶದಲ್ಲಿ ಇದೆಲ್ಲ ಸಾಧ್ಯ ಇದೆಯಾ? ಅಂದರೆ ಇವರ ಮೈಂಡ್ಸೆಟ್ ಏನು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಆಯಿತು, ಒಂದು ಹೇಳ್ತೇನೆ, ಈ ದೇಶದಲ್ಲಿ ಇವತ್ತು ಶ್ರೀಮಂತ ಮಹಿಳೆ ಯಾರು ಅಂದರೆ ಸೋನಿಯಾ ಗಾಂಧಿ. ಫ್ಯಾಕ್ಟ್ರಿ ಇಟ್ಟಿದ್ದಾರಾ? ವ್ಯಾಪಾರ ಮಾಡ್ತಾರಾ? ಇಲ್ಲ ಅವ್ರ ರೈತರ? ಎಲ್ಲಿಂದ ಬಂತು ಇಷ್ಟೆಲ್ಲ ಈ ಆಸ್ತಿಗಳು? ಶ್ರೀಮಂತ ಮಹಿಳೆ ಅಂಥೇಳಿ ಪಟ್ಟಿಯಲ್ಲಿ ಬರುತ್ತೆ. ಆಯಿತು, ಅವರ ಆಸ್ತಿಗಳನ್ನ ಡಿಕ್ಲೇರ್ ಮಾಡಿ ಎಲ್ರಿಗೂ ಹಂಚಲಿ. ಈಗ ಡಿ ಕೆ ಶಿವಕುಮಾರ್ ಅವ್ರದ್ದು ಕೋರ್ಟಲ್ಲಿ ಕೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಇದ್ದಿದ್ದು ಆಸ್ತಿ ಇಷ್ಟು, ಇವತ್ತು ಇಷ್ಟೊಂದು ಆಸ್ತಿ ಗಳಿಸಿದ್ದೀರಲ್ಲ, ನೀವೇನು ಎಲ್ಲಿಂದ ಬಂತು ಅಂದ? ನಾನು ರೈತ ಅಂತ ಹೇಳಿದ್ರು. ರೈತ ಅಂತಂದರೆ ನಿಮ್ಮ ಭೂಮಿಯಲ್ಲಿ ಏನಾದರೂ ಚಿನ್ನ ಬೆಳಿತೀರಾ? ಅಂದರೆ ಚಿನ್ನ ಬೆಳೆದ್ರೂ ಕೂಡ ಅಷ್ಟು ಆಸ್ತಿ ಸಂಪಾದನೆ ಮಾಡೋಕ್ಕಾಗಲ್ಲ. ಆ ರೀತಿ ಬೆಳೆದಿದ್ದೀರಿ ಅಂತಂದರೆ ಹೇಗೆ, ಎಲ್ಲಿಂದ ಬಂತು ಇದು ಅಂತ ಈ ಪ್ರಶ್ನೆಗಳೆಲ್ಲ ಬರ್ತವೆ. ಹಂಗಿದ್ದ ಮೇಲೆ ಕಾಂಗ್ರೆಸ್ನವರು ಮೊದಲು ಅವರ ಅಸೆಟ್ಗಳನ್ನು ಡಿಕ್ಲೇರ್ ಮಾಡಿ ಎಲ್ರಿಗೂ ಮೊದಲು ಹಂಚಲಿ. ಅವರು ಹಂಚಿ ಆದಮೇಲೆ ಈ ಮಾತುಗಳನ್ನು ಮಾತಾಡಲಿ. ದುಡಿಮೆ ಮಾಡ್ತಕ್ಕಂಥವನು ದುಡಿದು ಬದುಕಿದ್ರೆ ಮಾತ್ರನೇ ಅವನಿಗೆ ಗೌರವ ಸಮಾಜದಲ್ಲಿ. ಈಗ ಸೋನಿಯಾ ಗಾಂಧಿಯವ್ರದ್ದು, ರಾಹುಲ್ ಗಾಂಧಿಯವ್ರದ್ದು, ಪ್ರಿಯಾಂಕಾ ಗಾಂಧಿಯವ್ರದ್ದು ಆಸ್ತಿಗಳಿದೆಯಲ್ಲ, ನೀವು ದುಡಿಲಿಲ್ಲ, ಉತ್ತಿದ್ದಿಲ್ಲ, ಬಿತ್ತಿದ್ದಿಲ್ಲ, ಕೊಯ್ದಿದ್ದಿಲ್ಲ, ಆದರೆ ಶ್ರೀಮಂತರು ನೀವು. ಎಲ್ಲಿಂದ ಬಂತದ್ದು ಇದೆಲ್ಲನೂ? ಅದಕ್ಕೆ ನಿಮ್ಮ ಶ್ರೀಮಂತಿಗೆ ದುಡ್ಡು ಹೊಡೆದಿದ್ದೀರಲ್ಲ, ಲಕ್ಷಾಂತರ ಕೋಟಿಗಳು ಗುಳುಂ ಮಾಡಿ ಭ್ರಷ್ಟಾಚಾರ ಮಾಡಿ ಇಟ್ಟಿದ್ದೀರಲ್ಲ, ಮೊದಲು ಹಂಚಿ ಅದನ್ನು. ಇದು ಚಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಏನು, ಆಸ್ತಿ ಪಿತ್ರಾರ್ಜಿತ ಆಸ್ತಿ ಹಂಚಿಕೆ ಸಂಬಂಧಪಟ್ಟಂತೆ ಏನು ಹೇಳಿಕೆ ಕೊಡ್ತಾ ಇದ್ದಾರೆ, ಮೊದಲು ಕಾಂಗ್ರೆಸ್ ನಾಯಕರುಗಳು ಅವರ ಆಸ್ತಿನ ಹಂಚಿಕೆ ಮಾಡಲಿ, ನಂತರ ಉಳಿದವರಿಗೆ ಹೇಳಿ ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಸವಾಲನ್ನು ಹಾಕಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನಳ್ಳಿ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ನೋಡಿ, ಕಾಂಗ್ರೆಸ್ನ ಹಿರಿಯ ಮುಖಂಡ ಸ್ಯಾಮ್ ಪಿತ್ರೋಡ ಕೊಟ್ಟಿರುವಂತ ಒಂದು ಹೇಳಿಕೆ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಸ್ವತಃ ಕಾಂಗ್ರೆಸ್ ನಾಯಕರೇ ಅಂತರ ಕಾಯ್ದುಕೊಳ್ತಿದ್ದಾರೆ ಸ್ಯಾಮ್ ಪಿತ್ರೋಡ ಹೇಳಿಕೆಯಿಂದ. ಅದು ಅವರ ವೈಯಕ್ತಿಕ ವಿಚಾರ ಆಗಿರಬಹುದು, ಆದರೆ ಪಕ್ಷದ ನಿರ್ಧಾರ ಅಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಹಾಗಾಗಿ ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸ್ಯಾಮ್ ಪಿತ್ರೋಡ ಅದು ಅವರ ವೈಯಕ್ತಿಕ ಹೇಳಿಕೆ, ಬಿಜೆಪಿಯವರು ಅದನ್ನ ಸುಳ್ಳಾಗಿ ಹಬ್ಬಿಸುತ್ತಿದ್ದಾರೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ನನಗೆ ನೋಡ್ರಿ, ಇದು ಭಾರತ ಈಗಾಗಲೇ ಜಯರಾಮ್ ರಮೇಶು ನಮ್ಮ ಪಕ್ಷದ ಪರವಾಗಿ ಹೇಳಿದ್ದಾರೆ. ಯಾವ ಡೆತ್ ಟ್ಯಾಕ್ಸು ಇಲ್ಲ, ಯಾವ ಬರ್ತ್ ಟ್ಯಾಕ್ಸು ಇಲ್ಲ, ಯಾವುದೂ ಇಲ್ಲ. ಈ ದೇಶದಲ್ಲಿ ಏನಿದೆ ನಮ್ಮ ಪರಂಪರೆ, ನಮ್ಮ ಪದ್ಧತಿ, ಅದನ್ನು ಮುಂದುವರ್ಕೊಂಡು ಹೋಗ್ತದೆ. ಇದು ಯಾವುದು ಕೂಡ ನಮ್ಮ ಪಾರ್ಟಿಲಿ ತೀರ್ಮಾನ ಆಗಿಲ್ಲ, ಅದು ಸುಳ್ಳು. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಏನು ಮೊದಲಿಂದ ಈ ದೇಶದಲ್ಲಿ ಪರಂಪರೆ, ತಂದೆದು ಮಕ್ಕಳು ರಾಜಕಾರಣನೇ ಆಗ್ತಾ ಇದೆ. ರಾಜಕಾರಣದ ಸಂಪಾದನೆ ಮಾಡಿದಂಥ ಅವರ ಹೆಸರುಗಳನ್ನೇ ಮಕ್ಕಳು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದಾರೆ. ಇನ್ನು ಆಸ್ತಿಗಳನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಬಿಟ್ಬಿಡ್ತಾರ? ಇದು BJPಯವರು ಒಂದು ಆಫ್ ಅಸೆಟ್ಸ್ ಅಂತ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇತ್ತು ಅಂತ ಕೆಲವೆಲ್ಲೋ ಮಾಧ್ಯಮದಲ್ಲಿ ನಾನು ಓದಿದ್ದೆ ಅಷ್ಟೇ. ಅದು ಬಿಟ್ಟರೆ ಇದೆಲ್ಲ ಸುಳ್ಳು. ಇದು ನಮ್ಮ ಪಾರ್ಟಿಲಿ ಯಾವುದೂ ತೀರ್ಮಾನ ಇಲ್ಲ. ನಮ್ಮ ಇಂಥ ತೀರ್ಮಾನಗಳನ್ನು ನಮ್ಮ ವರ್ಕಿಂಗ್ ಕಮಿಟಿ, ನಮ್ಮ ಮ್ಯಾನಿಫೆಸ್ಟೋ ಏನಿದೆ ಅಷ್ಟೇ. ಅದು ಬಿಟ್ಟರೆ ಔಟ್ ಆಫ್ ದಿ ಮ್ಯಾನಿಫೆಸ್ಟೋ ಏನೂ ಇಲ್ಲ. ಮತ್ತೊಂದೆಡೆ ಮುಸಲ್ಮಾನ್ ಸಮುದಾಯದ ಎಲ್ಲ ಉಪಜಾತಿಗಳನ್ನ ಕೂಡ OBCಗೆ ಸೇರ್ಪಡೆಗೊಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಕಾಂಗ್ರೆಸ್ನ ವಿರುದ್ಧ ಹರಿಹಾಯ್ದಿದ್ರು. ಇದಕ್ಕೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಮುಸಲ್ಮಾನರಿಗೆ OBC ಮೀಸಲಾತಿ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ಯಾಕ್ಟ್ ಚೆಕ್ ಮಾಡಲಾಗಿದೆ. ಪ್ರಧಾನಿ ಮೋದಿ ಹಸಿ ಸುಳ್ಳನ್ನ ಹೇಳ್ತಾ ಇದ್ದಾರೆ. ಅಜ್ಞಾನದ ಸೂಚಕವಾದ ಮಾತುಗಳನ್ನಾಡ್ತಿದ್ದಾರೆ. ಸೋಲಿನ ಭೀತಿಯಲ್ಲಿರುವ ಹತಾಶೆಯನ್ನ ಇದು ಸೂಚಿಸ್ತಾ ಇದೆ. OBC ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ನೀಡೋದಾಗಿ ಕಾಂಗ್ರೆಸ್ ಎಲ್ಲಿ ಹೇಳಿದೆ ಅಂತ ಹೇಳಿ ಮೋದಿ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ.
ಈಗ ರಾಜ್ಯ ರಾಜಕೀಯದಲ್ಲಿ ಒಂದ್ ಕಡೆ ಪಿತ್ರಾರ್ಜಿತ ಆಸ್ತಿ ಹಂಚಿಕೆಯ ವಿಚಾರ ಸದ್ದು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಮಂಗಳಸೂತ್ರದ ವಿಚಾರ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಮೋದಿ ಮಾಂಗಲ್ಯ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಡಿಮಿಡಿಗೊಂಡಿದ್ದಾರೆ. ಪ್ರಧಾನಿ ಮೋದಿ ಹತಾಶೆಯಿಂದ ಮಾತನಾಡುತ್ತಿದ್ದಾರೆ. ಬಿಜೆಪಿ ಬಂದ ಮೇಲೆ ಮಂಗಳಸೂತ್ರದ ಬೆಲೆ ಏರಿಕೆಯಾಗಿದೆ. ಬಿಜೆಪಿಯವರು ಮಂಗಳಸೂತ್ರ ಹಾಕದಂತೆ ಮಾಡಿಬಿಟ್ಟಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಮಂಗಳಸೂತ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾಗ 280 ರೂಪಾಯಿ ಇತ್ತು ಗ್ರಾಮ್ ಚಿನ್ನ. ಈಗ ಎಷ್ಟಾಗಿದೆ? 75,000 77,000 ಆಗಿದೆ. 2,800 ರೂಪಾಯಿ ಇದ್ದು 10 ಗ್ರಾಮ್ಗೆ. ಸೊ ಆಲ್ಮೋಸ್ಟ್ 300 ಪಟ್ಟು ಜಾಸ್ತಿ ಆಗಿದೆ. 300 ಪಟ್ಟು ಚಿನ್ನ. ಮಂಗಳಸೂತ್ರ ಕಾಂಗ್ರೆಸ್ ಅವರು ಕಿತ್ಕೊಳ್ತಾರೆ ಅಂತ ಅಲ್ಲ, ಮಂಗಳಸೂತ್ರನ ಹಾಕುಕಿಲ್ದಂಗೆ ಮಾಡ್ಬಿಟ್ಟಿದ್ದಾರೆ. ಮಂಗಳಸೂತ್ರ ಹಾಕುಕಿಲ್ದಂಗೆ ಮಾಡ್ಬಿಟ್ಟಿದ್ದಾರೆ. ಸೊ ನಾನು ಬೇರೆ ಏನೋ ನಮ್ಮ ಪಾರ್ಟಿ ಸಜೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಹತ್ರ ನಾನು ಮಾತಾಡೋಕ್ಕಾಗಲ್ಲ. ಆದರೆ ಇವತ್ತು ನಮ್ಮ ಧರ್ಮ, ಈ ದೇಶದ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮನ ನಾವು ಕಾಪಾಡಬೇಕು. ಪ್ರಿಯಾಂಕಾ ಗಾಂಧಿ